ದಾಸನಪುರ ಪಂಚಾಯಿತಿ 2025-26ನೇ ಸಾಲಿನ ಪ್ರಥಮ ಗ್ರಾಮ ಸಭೆ. ಯಲಹಂಕ ಕ್ಷೇತ್ರದ ದಾಸನಪುರ ಗ್ರಾಮ ಪಂಚಾಯಿತಿ ಕಳೆದ ಸಾಲಿನ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ, ಗ್ರಾಮೀಣ ಕುಡಿಯುವ ನೀರು ಸರಬರಾಜು ಯೋಜನೆ, ಹಣಕಾಸು ಯೋಜನೆ, ಶಾಸನಬದ್ಧ ಅನುದಾನ, ಗ್ರಾಮ ಪಂಚಾಯಿತಿ ಸಾಮಾನ್ಯ ನಿಧಿ, ಇಂದಿರಾ ಆವಾಸ ಯೋಜನೆ, ಆಶ್ರಯ ವಸತಿ ಯೋಜನೆ, ಅಂಬೇಡ್ಕರ್ ವಸತಿ ಯೋಜನೆ, 25%ರಷ್ಟಂತೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಕಲ್ಯಾಣ ಅಭಿವೃದ್ಧಿ ಯೋಜನೆ ಹಾಗೂ ಗ್ರಾಮ ಪಂಚಾಯಿತಿ ಅನುದಾನಗಳಿಂದ ಶುದ್ಧ ಕುಡಿಯುವ ನೀರು, ಬೀದಿ ದೀಪ, ನೈರ್ಮಲ್ಯ, ರಸ್ತೆ ಚರಂಡಿ, ಅಂಗನವಾಡಿ, ರಾಜಕಾಲುವೆ ಹೀಗೆ ಹಲವಾರು ಅಭಿವೃದ್ಧಿ ಕಾರ್ಯಗಳನ್ನು ಹಮ್ಮಿಕೊಳ್ಳಲಾಗಿದೆ. ಈ ಸಂದರ್ಭದಲ್ಲಿ ದಯವಿಟ್ಟು ನಿಮ್ಮಲ್ಲಿ ಕೇಳ್ಕೊಳ್ತಾ ಇರೋದು, ಕಂದಾಯ ಇಲಾಖೆಯಿಂದ ಶಿರಸ್ತೇದಾರರನ್ನ ಮೇಲ್ಪಟ್ಟು ಯಾರಾದ್ರೂ ಬಂದಿದ್ದಾರಾ? ಇಲ್ಲ ಸರ್, ವಿಎ ಮಾತ್ರ ಬಂದಿದ್ದಾರೆ. ವಿಎ ಮಾತ್ರ ಬಂದಿದ್ದಾರೆ. ವಿಎ ಏನ್ ತೀರ್ಮಾನ ತಗೋಬಹುದು? ಇಲ್ಲಿ ದಾಸನಪುರದ ವಿಎ ಯಾರು? ಏನ್ ತೀರ್ಮಾನ ತಗೋಬಹುದಮ್ಮ ನೀವು? ನಾವ್ ಹೇಳೋದು ನೀವು ಬರ್ಕೊಂಡು ಹೋಗ್ಬೋದು ಅಷ್ಟೇ ತಾನೆ. ತೀರ್ಮಾನ ತಗೊಳಕ್ ಅಟ್ಲೀಸ್ಟ್ ನಾಡ ತಹಸೀಲ್ದಾರ್ ಇಲ್ಲಿ ಬರ್ಲಿಲ್ಲ ಅಂದ್ರೆ ನಾವ್ ಯಾರು ಉತ್ತರ ಹೇಳೋದು? ಒಂದು ಸೇತುವೆಗೆ ಒಂದು ಸರ್ವೆ ಮಾಡ್ಲಿಕ್ಕೆ ಇದುವರೆಗೂ ನಾವು ಕೊಟ್ಟು 4 ತಿಂಗಳಾಗಿದೆ. ಆ ಸರ್ವೆಗೆ ಹೋಗತಕ್ಕಂಥ ದಾರಿನ ಬರೀ ಸರ್ವೆ ಮಾಡ್ಕೊಡಿ ಅಂತ ಹೇಳಿದ್ರೆ ನಾಡ ಆಫೀಸರ್ ಇವತ್ತಿಲ್ಲ ಕೇಳಕ್ಕೆ. ವಿಐಗೆ ಏನ್ ಹೇಳಿ ನಾನು? ಆರ್ಐಗೂ ಬರೋಕೆ ಪರಿಸ್ಥಿತಿ ಇಲ್ಲ. ಯಾಕೆಂದ್ರೆ ಪಾಪ ಅಷ್ಟು ಬಿಸಿ ಅವರು, ಖಾತೆ ಮಾಡೋದ್ರಲ್ಲಿ, ಕಾಸು ಮಾಡೋದ್ರಲ್ಲಿ ಅಷ್ಟು ಬಿಸಿ ಅವರು ಆರ್ಐರು. ಅವರು ಇಲ್ಲಿ ಬರೋಕೆ ಅವಕಾಶ ಇಲ್ಲ. ಯಾಕಂದ್ರೆ ಅಷ್ಟು ಮಟ್ಟಕ್ಕೆ ಹೋಗಿದೆ ನಮ್ದು ಗ್ರಾಮ ಸಭೆ. ಯಾರ ಹತ್ರ ಹೇಳ್ತಾನ? ನಾವು ಇಲ್ಲಿ ಕೂತಿರ್ತಕ್ಕಂಥವ್ರು ಪಂಚಾಯತಿ ಒಳಗಡೆ ಮಾತಾಡ್ಕೊಂತೀರಿ. ಪಂಚಾಯತಿ ಒಳಗೆ ನಮಗೆ ಅವಕಾಶ ಇಲ್ಲ. ನಾವು ಯಾರ ಹತ್ರ ಪ್ರಶ್ನೆ ಮಾಡೋಣ? ನಾಗರಿಕರಾಗಿ ನಾವು ಯಾರ ಹತ್ರ ಪ್ರಶ್ನೆ ಮಾಡೋಣ? ವಿಐ ಅವರು ಬಂದಿದ್ದಾರೆ. ಇದು ಎಷ್ಟು ಸಮಂಜಸ ಅನ್ನೋದನ್ನ ಅಧ್ಯಕ್ಷರಾದವಂತವ್ರು ಹೇಳ್ಬೇಕು, ಪಿಡಿಒ ಆದವರು ಅಂತ ಹೇಳ್ಬೇಕು. ಇದಕ್ಕೆಲ್ಲ ವಿಶೇಷವಾಗಿ ಇಒ ಯಾವ್ದಾರ ಅರ್ಜೆಂಟ್ ಖಾತೆ ಹಾಕ್ಬೇಕಾದ್ರೆ ನಮ್ಮ ಇದರಲ್ಲಿ ಡಿಪಾರ್ಟ್ಮೆಂಟ್ ಪಂಚಾಯತಿನಲ್ಲಿ ಬಂದು ಕೂತು ಸ್ವಂತ ಕೂತು ಮಾಡಿಸ್ಕೊಂಡು ಹೋಗ್ತಾರೆ. ಅವ್ರಿಗೆ ಇವತ್ತು ಬರಕ್ ಪುರ್ಸೊತ್ತಿಲ್ಲ. ಯಾರು ಬಂದಿದ್ದಾರಮ್ಮ ತಾಲೂಕ್ ಪಂಚಾಯತಿಯಿಂದ? ಜೀಪ್ ಬಂದಿದ್ದಣ್ಣ, ಜೀಪ್ ಬಂದು ಹೋಯ್ತು. ಕಲೆಕ್ಷನ್ಗೆ ಬಂದಿದ್ದೇನ ಕಾರ್ಯದರ್ಶಿಗಳು, ಪಿಡಿಒ ಅವರು ಯಾರು ಬಂದಿದ್ದಾರೆ ಇದರಿಂದ? ತಾಲೂಕು ಪಂಚಾಯತಿ, ಬೆಂಗಳೂರು ಉತ್ತರ ತಾಲೂಕು ಪಂಚಾಯತಿಯಿಂದ ಯಾರು ಬಂದಿದ್ದಾರೆ? ಇದೇ ರಾಮೂರ್ತನ ಇಶ್ಯೂ ಮಾಡಬೇಡಿ ಪ್ಲೀಸ್, ಆಯ್ತಾ? ಯಾರು ಇಲ್ದಿದ್ರೆ ನಾವು ಯಾರಿಗೂ ಉತ್ತರ ಕೇಳೋಣ? ಇಷ್ಟು ಜನ 24 ಜನ ನಾವು ಕುಂಡಿಸ್ಕೊಂಡು ನೀವು ಕೊಟ್ಟಿರ್ತಕ್ಕಂಥ ವರದಿ ಓದಿ ಎದ್ದು ಹೋಗೋದಕ್ಕೆ ಗ್ರಾಮ ಸಭೆ ಹಾಕ್ಬೇಕು ಅಮ್ಮ. ಅನ್ಯತಾ ಭಾವಿಸಬಾರದು ನೀವು. ಅದಕ್ಕೆ ಯಾಕೆ ಹೇಳ್ತಾ ಇದ್ದೀನಿ, ನಮ್ ಕೇಳಕ್ ಬೇರೆ ಜಾಗ ಎಲ್ಲೂ ಇಲ್ಲ. ನಮ್ಗೆ ಇರೋದು ಇದೇ ಜಾಗ ಗ್ರಾಮ ಸಭೆನಲ್ಲಿ. 150 ಸೈಟ್ಗಳನ್ನ ಕೊಟ್ಟಿದ್ದಾರೆ. ನಿನ್ನೆ ಒಂದು ಇಶ್ಯೂಸ್ ಮಾಡಿದ್ದಾರೆ. 150 ಜನ ಬರೇ ಇವರಿಗೆ ಯಾರನ್ನೋ ಸೇರಿಸ್ಬಾರ್ದಿದ್ದಾರೆ. ಅದನ್ನು ಪರಿಶೀಲಿಸಿ 47 ಖಾತೆ ನಾವೇ ಮಾಡಿಸಿದೀವಿ, ಬರೀ ಪರಿಶಿಷ್ಟ ವರ್ಗ ಪರಿಶಿಷ್ಟ ಪಂಗಡದವರಿಗೆ. ಆ ತರ ಕೂತ್ಕೊಂಡು ನಮ್ಗೇನೋ ಸೆಕ್ರೆಟರಿಗಳು ನಮ್ಗೆ ಮನಸ್ಸು ಮಾಡಿ ಅದೊಂದು ಖಾತೆ ಮಾಡಿಕೊಟ್ಟಿದ್ದಾರೆ. 150 ಜನದಲ್ಲಿ ಎಷ್ಟು ಮಾಡಿದ್ರು ಸ್ವಾಮಿ? 56 ಸುಸಜ್ಜಿತವಾಗಿ ಪ್ರತಿಯೊಬ್ಬರು ಮನೆಗೂ ಹೋಗಿ ಮಾಡಿ ಕೊಟ್ಟಿದ್ದಾರೆ. ಅದಕ್ಕೆ ತಿರ್ಗಾ ಮತ್ತೆ 150 ಜನಕ್ಕೆ ಮಾಡಿ ಕಳಿಸಿದ್ದಾರೆ. ಅದನ್ನು ಪರಿಶೀಲನೆ ಮಾಡಿ ಆ ರಿಪೋರ್ಟ್ ಬರೋದನ್ನ ಮಾತ್ರ ಕಲೆಕ್ಟ್ ಮಾಡ್ಕೊಂಡ್ರೆ ಆ ರಿಪೋರ್ಟ್ಗೆ ಏನು ಉತ್ತರ ಹೇಳಿದೀವಿ ನೀವು ವಾಪಸ್ ಕೊಡ್ತಾ ಇಲ್ಲ. ದಯವಿಟ್ಟು ಇಲ್ಲದೆ ಇರ್ತಕ್ಕಂಥ ನಿರಾಶ್ರಿತರನ್ನು ಗುರುತಿಸಿ. ನಿಮ್ಮ ಕಾರ್ಯ ಇಷ್ಟೇ. ಇನ್ನು ಇರ್ತಕ್ಕಂಥದ್ದು ಅಲ್ಪಾವಧಿಯಲ್ಲಿ ಈ ಕಾರ್ಯಕ್ರಮವನ್ನು ಮುಗಿಸಿ ಸರ್ವೆ ನಂಬರ್ ಅಲ್ಲಿ ಯಾರ್ಯಾರೋ ತಿಂತಾ ಇದ್ದಾರೆ 101, 100ರಲ್ಲಿ 106ರಲ್ಲಿ ಶಾಲೆಗಾಗಿರ್ತಕ್ಕಂಥದ್ದು ಇನ್ನಿವತ್ತವರೆಗೂ ನಮ್ಮ ಮುಕ್ತಿಗೆ ಸಿಕ್ಕಿಲ್ಲ ನಮ್ಗೆ. ದಯವಿಟ್ಟು ಅಧಿಕಾರಿಗಳು, ಈಗ ರೆವಿನ್ಯೂ ಡಿಪಾರ್ಟ್ಮೆಂಟ್ ಇಲ್ಲದೆ ಇರೋದ್ರಿಂದ ನಾನು ಮಾತಾಡಿ ಏನೂ ಪ್ರಯೋಜನ ಇಲ್ಲ. ಪಾಪ ಎಮ್ಮನ ಹತ್ರ ನಾನು ಏನ್ ಕೇಳಿ? ವಿಎ ಹತ್ರ ಹೇಳಿ, ಯಾರೋ ಇದಕ್ಕೆ ಜವಾಬ್ದಾರಿ ಹೇಳಿ. ಈ ಸಭೆಗೆ ಯಾರು ಕಾರ್ಯಕರ್ತರು? MLA ಅವರು ನಾನು ಬೆಳಿಗ್ಗೆ ಫೋನ್ ಮಾಡಿದ್ದೆ, ಸರ್ ದಯವಿಟ್ಟು ಬರಬೇಕು, ಅಲ್ಲಿನ ಅವ್ಯವಸ್ಥೆಗಳು ನೋಡಬೇಕು. ಪ್ರಥಮವಾಗಿ ನಾವು KPD ಸದಸ್ಯರಾಗಿದ್ದೀವಿ. MLA ಹೇಳಿದ್ರು, ಲಕ್ಷ್ಮಣ್ ಮೂರ್ತಿಗಳು ನಾನು ಬರ್ತಾ ಇದ್ದೆ, ಇವತ್ತು ಸೆಷನ್ ಇದೆ, ಸೆಷನ್ ಇಲ್ಲದೆ ಇದ್ರೆ ನಾನು ಬರ್ತಾ ಇದ್ದೆ, ಹಿಂಗಾಗಿದೆ ಅಂತ ನನ್ಗೆ ಗೊತ್ತಿಲ್ಲ. ಅವ್ರು ಡೇಟ್ ಇಕ್ಕಿರೋದು ಸೆಷನ್ ಮುಗಿದ ನಂತರ ಮಾಡಿದ್ರೆ ನಾನು ಬರ್ತಿದ್ದೆ ಅಂತ. ಇದಕ್ಕೆ ಜಾರಿಗೆ ಉತ್ತರನೋ ಅಥವಾ ಇರೋದು? ಯಾಕೆಂದ್ರೆ ಶಾಸನಸಭೆ ನಡೀತಾ ಇದೆ, ಅಲ್ಲಿಗೆ ಹೋಗ್ಲೇಬೇಕು ಅವರು ಜನಪ್ರತಿನಿಧಿಯಾಗಿ. ಅದರಿಂದ ಅವ್ರು ಬರಕ್ಕಾಗಿಲ್ಲ. ಅವ್ರು ಬಂದಿದ್ರೆ ಈ ಪ್ರಶ್ನೆ ಇದೆ, ಮೋಸ್ಟ್ಲಿ ಎಲ್ಲ ಅಧಿಕಾರಿಗಳು ಅವ್ರ ಹಿಂದೆ ಇರ್ತಿದ್ರೇನೋ. ಅಂದ್ರೆ ನಮ್ಗೆ ಇಲ್ಲಿ ಕೂತಿರ್ತಕ್ಕಂಥವ್ರಿಗೆ ಯಾರಿಗೂ ಗೌರವ ಇಲ್ಲ. ಹಾಗಾದ್ರೆ ದಯವಿಟ್ಟು ನಾನು ಇದನ್ನ ಬೇಜಾರಾಗಿ ಮಾತಾಡ್ತಾ ಇದ್ದೀನಿ, ಬೇಜಾರು ಮಾಡ್ಕೋಬೇಡಿ. ಸಂದರ್ಭದಲ್ಲಿ ಪಂಚಾಯಿತಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರು ಮತ್ತು ಜನಪ್ರತಿನಿಧಿಗಳು, ಗ್ರಾಮ ಪಂಚಾಯಿತಿಯ ಸಿಬ್ಬಂದಿಗಳು, ಸದಸ್ಯರು, ಜನಪ್ರತಿನಿಧಿಗಳು, ಇಲಾಖೆಯವರು, ಅಧಿಕಾರಿಗಳು, ಸಾರ್ವಜನಿಕರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಬಾಲಾಜಿ, ಭಾರತ ವೈಭವ ನ್ಯೂಸ್, ಯಲಹಂಕ.
Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.